स्वागत है आपका बी न्यूज नेशन में। मैं हूं आबिद हुसैन शेख। नसीर अहमद को हटाया तो कांग्रेस को होगा बड़ा नुकसान, हाईकमांड को सीधी चेतावनी। कर्नाटका के दावणगेरे बाय इलेक्शन में कांग्रेस से मुस्लिम उम्मीदवार को टिकट न मिलने की नाराजगी की लहर अब राज्य की सियासत में हलचल मचा दी है। कांग्रेस के सीनियर लीडर और सीएम के पॉलिटिकल सेक्रेटरी रहे नसीर अहमद को उनके पद से हटा दिया गया है। अब सपोर्ट में उनके ज़बरदस्त शक्ति प्रदर्शन देखने को मिला। कोलार के कांग्रेस जिला ऑफिस के बाहर हजारों कार्यकर्ता और कई समाज के लोग सड़क पर उतर आए और हाईकमांड को सीधी चेतावनी दी। नसीर अहमद का रेजिग्नेशन लिया गया तो कांग्रेस को भारी नुकसान उठाना पड़ेगा। प्रोटेस्ट के दौरान लोगों ने मीडिया और सोशल मीडिया में चल रही खबरों को झूठा प्रोपेगेंडा बताते हुए साफ कहा कि ये एक साजिश चल रही है। माइनॉरिटी के सीनियर लीडरों के खिलाफ पहले अब्दुल जब्बार और अब नसीर अहमद एक मजबूत और वफादार लीडरों को कमज़ोर करने की एक साजिश बताया। प्रदर्शनकारियों ने कार्यकर्ताओं ने जोरदार कहा कि नसीर अहमद ने 40-45 साल तक कांग्रेस पार्टी के लिए ईमानदारी से काम किया है। एमएलए, एमएलसी और मिनिस्टर के रूप में बड़ा योगदान दिया है। पार्टी के लिए ऐसे सीनियर लीडर को साइड करना पार्टी के लिए खुदकशी जैसा कदम होगा। भीड़ ने नारा लगाया, रेजिग्नेशन नहीं देंगे, नहीं देंगे, और हाईकमांड को चेतावनी दी कि अगर माइनॉरिटी और आइंदा कैटेगरी के नेताओं को नज़रअंदाज किया गया तो आने वाले चुनाव में इसका सीधा असर दिखेगा और कांग्रेस को नुकसान उठाना पड़ेगा। कई समाज जैसे मुस्लिम, कुरुबा, वकलीगा और अन्य वर्ग एकजुट होकर बोले कि नसीर अहमद सिर्फ एक लीडर नहीं बल्कि कांग्रेस की ताकत है। अब सबकी नज़र हाईकमांड के फैसले पर है। क्या पार्टी अपने वफादार नेताओं के साथ खड़ी रहेगी या फिर सियासी दबाव में आकर बड़ा फैसला लेगी? पहले भी कई नेताओं ने कांग्रेस पार्टी के खिलाफ काम किया है, क्या उन पर भी इसी तरह कार्रवाई की गई है का सवाल भी उठाया प्रदर्शनकारियों ने। ನಾವು ಈ ದಾವಣಗೆರೆ ಏನು ಚುನಾವಣೆ ಬಂತು, ನಮ್ಮ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಉಪಚುನಾವಣೆ ಬಂದಿದ್ದು. ಇಲ್ಲಿ ಏನು ಅಂದರೆ ಒಂದು ಸಮುದಾಯ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಅಂತೇಳ್ಬಿಟ್ಟು ಮುಸ್ಲಿಂ ಸಮಾಜ 80,000ಕ್ಕಿಂತ ಹೆಚ್ಚು ಮತದಾರರಿದ್ದಾರೆ, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದು ಮೂಲ ಕಾರಣ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಸೀರ್ ಅಹಮದ್ ಅವರು ಯಾವತ್ತೂ ಅಷ್ಟೇ ಸಮಾಜದ ಪರ, ಸಮಾಜದಿಂದ ಒಂದು ಸಮಾಜನ ಪ್ರತಿನಿಧಿಸುವಾಗ ಆ ಸಮಾಜದ ಒತ್ತಡ ಆ ನಾಯಕನಿಗಿರುತ್ತೆ. ಆ ಒತ್ತಡದಲ್ಲಿ ಅವರು ಕೇಳಿರೋದು ಸಹಜ. ಅದು ಪ್ರಕೃತಿಯ ನಿಯಮ. ಏನಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಿರುವ ಏನು ಸಂವಿಧಾನ ಏನು ಕೊಟ್ಟಿದ್ದಾರೆ ಪೀಠಿಕೆ, ಅದರ ಭಾಗವಾಗಿ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು, ಎಲ್ಲ ಸಮುದಾಯದವ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತೇಳ್ಬಿಟ್ಟು ಒಂದು ಬಾಬಾ ಸಾಹೇಬರ ಆಶಯ. ಅದರ ತಕ್ಕಂಗೆ ನಸೀರ್ ಅಹಮದ್ ಅವರು ಒಂದು ಸಮಾಜದ ಹಿರಿಯ ಮುಖಂಡರಾಗಿರೋದ್ರಿಂದ ಅವ್ರಿಗೆ ಒತ್ತಡ ಬಂದಿದ್ದು ಸಹಜ. ಆ ಒತ್ತಡದಲ್ಲಿ ಅವರು ಆ ಸಮಾಜಕ್ಕೆ, ಮುಸ್ಲಿಂ ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅದನ್ನೇ ಒಂದು ಅಸ್ತ್ರವಾಗಿಟ್ಕೊಂಡು, ಇಲ್ಲ ಅದನ್ನೇ ಒಂದು ವಿಷಯವಾಗಿ ಇಟ್ಕೊಂಡು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಅಧಿಕೃತವಾಗಿ ಅವ್ರಿಗೆ ಬಾಗಲಕೋಟೆಗೆ ಚುನಾವಣಾ ಪ್ರಚಾರ ನಿಯಮಿತವಾಗಿ ನೇಮಿಸಿದರು. ಇದೇ AICCಯಿಂದ, KPCCಯಿಂದ ನಸೀರ್ ಅಹಮದ್ ಅವ್ರಿಗೆ ಕೋರ್ ಕಮಿಟಿ ಮಾಡಿ ಅವ್ರಿಗೆ ಅಲ್ಲಿ ಜವಾಬ್ದಾರಿ ಕೊಟ್ಟಿದ್ದರು. ಅಲ್ಲಿನ ಫಲಿತಾಂಶ ಏನಾದರೂ ಏರುಪೇರಾದರೆ, ಇಲ್ಲ ಅಲ್ಲಿ ಏನಾದರೂ ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ ಅವ್ರು ಆ ಥರ ಮಾಡಿದರೆ. ಇವ್ರಿಗೆ ಮತ್ತು ದಾವಣಗೆರೆ ಚುನಾವಣೆಯಲ್ಲಿ ಬೇರೆ ಕಮಿಟಿ ಮಾಡಿದರು, ಅಲ್ಲಿ ಪ್ರಚಾರಕ್ಕೆ ಬೇರೆಯವ್ರನ್ನ ನೇಮಿಸಿದರು. ನಮ್ಮ ವಿಷಯ ಇಷ್ಟೇ, ನಮ್ಮ ಸಮಾಜದ ಅತ್ಯಂತ ಹಿರಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಆಸ್ತಿ ನಸೀರ್ ಅಹಮದ್ ಅವರು. ನಸೀರ್ ಅಹಮದ್ ಅವರು 45 ವರ್ಷಗಳಿಂದ ಸತತವಾಗಿ ಒಂದು ಸಲ ಮಂತ್ರಿಯಾಗಿ, ಒಂದು ಸಲ ವಿಧಾನಸಭೆ ಸದಸ್ಯರಾಗಿ, ವಿಧಾನ ಪರಿಷತ್ 4 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥ ತನ್ನದೇ ಆದಂಥ ಕೊಡುಗೆ ನೀಡಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಸೀರ್ ಅಹಮದ್ ಅವರು. ನಮ್ಮ ಮನವಿ ಇಷ್ಟೇ, ಎಲ್ಲ ಮುಖಂಡರ ಪರವಾಗಿ ಎಲ್ಲ ಸಮಾಜದವರು ಸೇರಿದ್ದಾರೆ. ಇಲ್ಲಿ ಕುರ್ಬಾ ಸಮಾಜದವರು ಸೇರಿದ್ದಾರೆ, ತಿಗಳ ಸಮಾಜದವರು, ಅಹಿಂದ ವರ್ಗದವರು, ಒಕ್ಕಲಿಗ ಸಮಾಜದವರು ಸೇರಿದ್ದಾರೆ. ಎಲ್ಲ ಸಮಾಜದ್ದು ಪ್ರಶ್ನಾತೀತ ನಾಯಕ, ಎಲ್ಲರೂ ಒಪ್ಕೊಳ್ಳೋಂಥ ನಾಯಕ ಯಾರಾದರೂ ಇದ್ದರೆ ಅದು ನಸೀರ್ ಅಹಮದ್ ಸಾಹೇಬರು. ಒಂದು ಪೊಲಿಟಿಕಲ್ ಜೆಂಟಲ್ಮೆನ್ ಅವರು. ಇದೇನೆಂದರೆ
ಕಳೆದ ಎರಡು ದಿನದಿಂದ ಮಾಧ್ಯಮಗಳಲ್ಲಿ ನಮ್ಮ ನಾಯಕರಾದ ನಜೀರ್ ಅಹಮದ್ ಸಾಹೇಬರು ರವರಿಗೆ ಹೈಕಮಾಂಡನ್ನು ಸೂಚನೆ ಕೊಟ್ಟೈತೆ, ತಾವು ರಾಜೀನಾಮೆ ನೀಡಿ ಅಂತ ಏನೋ ಈ ಮಾಧ್ಯಮಗಳಲ್ಲಿ ವರದಿ ಬರ್ತಾಯಿದೆ. ಅದ್ರ ಮುಖಾಂತರ ಇವತ್ತೇನು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. 2013 ಇದೇ ಕೋಲಾರ ಜಿಲ್ಲೆಯಲ್ಲಿ, ಇದೇ ಕೋಲಾರ ತಾಲೂಕಲ್ಲಿ ನಜೀರ್ ಸಾಹೇಬ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾಗ ಅವ್ರ ವಿರುದ್ಧ ಕೆಲಸ ಮಾಡಿದ್ರಲ್ಲ, ಅವ್ರಿಗೆ ಯಾಕೆ ನೀವು ನೋಟಿಸ್ ಕೊಟ್ಟಿಲ್ಲ, ಅವ್ರು ಯಾಕೆ ನೀವು ರಾಜೀನಾಮೆ ಕೇಳಿಲ್ಲ? 2023 ಎಲೆಕ್ಷನಲ್ಲಿ ರಾಯಚೂರಲ್ಲಿ ಒಬ್ಬ ಮೈನಾರಿಟಿ ಅಭ್ಯರ್ಥಿ 3,500 ಅಂತರ ಓಟಿಂದ ಸೋತಿದ್ದಾನೆ. ಓಪನ್ ಆಗಿ ಇವತ್ತಿನ ಮಿನಿಸ್ಟರ್ ಆಗಿರೋಂಥ ಬೋಸರಾಜ್ ಅವ್ರ ಮಗ BJPಗೆ ಸಪೋರ್ಟ್ ಮಾಡಿದ್ರಲ್ಲ, ಅವ್ರಿಗೆ ಯಾಕೆ ನೀವು ವಿರೋಧ ಮಾಡದೆ ಮಂತ್ರಿ ಸ್ಥಾನ ಕೊಟ್ರಿ? ಇವತ್ತು ನೀವು ಕೊಟ್ಟಿರೋಂಥ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಮತ್ತು ಈ ಸುರ್ಜೇವಾಲಾ ಅವ್ರು ಇದ್ದಾರಲ್ಲ, ಅವ್ರು ಕೊಟ್ಟಿರೋಂಥ ಜವಾಬ್ದಾರಿ ಕೋರ್ ಕಮಿಟಿ ಮೆಂಬರ್ ಮಾಡಿ ನೀವು ಬಾಗಲಕೋಟೆಯಲ್ಲಿ ಇದ್ದು ಕೆಲಸ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸ್ವತಃ ಅವ್ರು ಅಲ್ಲಿದ್ದು 10 ರಿಂದ 12 ದಿನ ಪಕ್ಷಕ್ಕೆ ಹೋಗಿ ದುಡ್ದಿರೋದು. ಇವತ್ತು ಅಲ್ಲಿ ಪಕ್ಷ ಗೆಲ್ಲುತ್ತೆ ಅಂದರೆ ಅದಕ್ಕೆ ಕಾರಣ ನಜೀರ್ ಅಹಮದ್ ಸಾಹೇಬ್ರೆ. ಈ ಥರ ನೀವು ಹಿರಿಯ ನಾಯಕರಿಗೆ ಮೂಲೆ ಗುಂಪು ಮಾಡೋ ಥರ ಈ ಆಟಗಳು ಶುರು ಮಾಡಿದ್ದೀರಲ್ಲ, ಅದಕ್ಕೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಉಳಿತಾ ಇಲ್ಲ. ನೀವು ಹಿಂಗೆ ಏನಾದರೂ ರಾಜೀನಾಮೆ ತೊಗೊಂಡಿದ್ದೀರಾ ಅಂದರೆ ಮುಂದೆ ದಿನಗಳಲ್ಲಿ 2028ನೇ ಚುನಾವಣೆಯಲ್ಲಿ 100ಕ್ಕೆ 100 ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಕೈ ಬಿಡುತ್ತಾರೆ. ಇದು ನಿಮ್ಗೆ ಎಚ್ಚರಿಕೆ ಇರಲಿ. ಮತ್ತು ಮನವಿನೂ ಮಾಡ್ಕೊಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ರಾಜೀನಾಮೆ ತಗೋಬಾರ್ದು. ಈ ದಿನ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂದೆ ಇದು ಪ್ರತಿಭಟನೆ ಅಲ್ಲ, ನಮ್ಮ ಹಕ್ಕೊತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸತತವಾಗಿ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಕಾಪಾಡಿಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ರಲ್ಲಿ ಅಲ್ಪಸಂಖ್ಯಾತರ ಪಾತ್ರ, ಅಹಿಂದ ವರ್ಗಗಳ ಪಾತ್ರ ಭಾಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು. 45 ವರ್ಷಗಳಿಂದನೂ ಕೂಡ ಮಾನ್ಯ ನಸೀರ್ ಅಹಮದ್ ಸಾಹೇಬರು ಕಾಂಗ್ರೆಸ್ ಪಕ್ಷವನ್ನು NSCಯಿಂದ ಹಿಡಿದು ರಾಜ್ಯದ ಎಲ್ಲ ಘಟಕಗಳಲ್ಲೂ ಕೂಡ ಕೆಲಸ ಮಾಡಿ ಪಕ್ಷವನ್ನು ಆಯಾ ಕಾಲಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಉಪಚುನಾವಣೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಯಾವ ಉಪಚುನಾವಣೆ ನಡೆದಿದೆಯೋ ಆ ಉಪಚುನಾವಣೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸುರ್ಜೇವಾಲಾರವರು, ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಸೇರಿದಂತೆ ಸುರ್ಜೇವಾಲಾ ಸಾಹೇಬರು ಕೂಡ ಒಂದು ಕೋರ್ ಕಮಿಟಿಯನ್ನು ಮಾಡಿದ್ದಾರೆ. ಆ ಕೋರ್ ಕಮಿಟಿಯಲ್ಲಿ ನಸೀರ್ ಅಹಮದ್ ಸಾಹೇಬ್ರವರನ್ನು ಬಾಗಲಕೋಟೆಯ ಉಪಚುನಾವಣೆಗೆ ಸತೀಶ್ ಜಾರಕಿಹೊಳಿ ಮತ್ತು ನಸೀರ್ ಅಹಮದ್ ಸಾಹೇಬ್ರವರನ್ನು ಆ ಉಪಚುನಾವಣೆಯ ಕೋರ್ ಕಮಿಟಿಯಲ್ಲಿ ಮಾಡಿ ಆ ಉಪಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಅವರು 5ನೇ ತಾರೀಕು ಮುಖ್ಯಮಂತ್ರಿಗಳ ಜೊತೆ ದಾವಣಗೆರೆಗೆ ಬಂದಾಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ದಯಮಾಡಿ ನೀವು ಬಾಗಲಕೋಟೆಯನ್ನು ನೀವು ಸರಿಪಡಿಸಬೇಕು, ಬಾಗಲಕೋಟೆಯಲ್ಲೇ ನಿಲ್ಲಬೇಕು, ನೀವು ಬಾಗಲಕೋಟೆಯನ್ನು ಬಿಟ್ಟು ಎಲ್ಲೂ ಕೂಡ ಕದಲಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇಂಥ ನಿರ್ದೇಶನದ ಮೇಲೆಗೆ ಮಾನ್ಯ ನಸೀರ್ ಅಹಮದ್ ಸಾಹೇಬರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ನಮಗೆ ಸೋಲಾಗೋದಿಲ್ಲ. ಯಾವ ಕಾರಣಕ್ಕಾಗಿ ಇವತ್ತು ಗೊಂದಲವನ್ನು ಹುಟ್ಟಾಕಿದ್ದಾರೋ ನಮಗೂ ಗೊತ್ತಿಲ್ಲ. ನಮ್ಮ ನಾಯಕರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಾನೆ, ನಾವು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಾನೆ. ವಿನಾಕಾರಣವಾಗಿ ನಸೀರ್ ಅಹಮದ್ ಸಾಹೇಬ್ರವರನ್ನು ಷಡ್ಯಂತ್ರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದರೆ ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ತ್ಯಾಗದ ಮನಸ್ಸಿನಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅವರು 2013ರಲ್ಲಿ ನಿಂತಾಗಲೂ ಕೂಡ ಅನೇಕ ತೊಂದರೆಗಳಾಗಿದ್ದರೂ ಕೂಡ ಅವೆಲ್ಲವನ್ನು ಮೆಟ್ಟಿ ನಿಂತು ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂಗೆ ಅಂತೇಳಿ ಕಾಂಗ್ರೆಸ್ ಪಕ್ಷ ನಿಂತಿರ್ತಕ್ಕಂಥದ್ದು. ಅಹಿಂದ ವರ್ಗವನ್ನು ಸಿದ್ದರಾಮಯ್ಯವರು ಬರ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಅಹಿಂದ ವರ್ಗವನ್ನು ಎಲ್ಲರನ್ನೂ ಕೂಡ ವಿವಿಧ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಒಂದು ಗೂಡಿಗೆ ಸೇರಿಸಿ ಚುನಾವಣೆ ನಡೆಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ನಸೀರ್ ಅಹಮದ್ ಸಾಹೇಬ್ರವರು. ನಸೀರ್ ಅಹಮದ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ಭಾಳ ದೊಡ್ಡ ಶಕ್ತಿ. ಹೀಗಾಗಿ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಸಲ್ಮಾನರ ಮುಖಂಡರನ್ನು ಕಡೆಗಣಿಸಿದಾಗ ಹಿರಿಯ ಮುಖಂಡರನ್ನು ಯಾವ್ಯಾವ ತೊಂದರೆಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಜೀರ್ ಅಹಮದ್ ಸಾಹೇಬ್ರವರನ್ನು ಕಾಪಾಡ್ಕೊಂಡು ಹೋಗ್ಬೇಕಂತೇಳಿ ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ
ಏನು ನಾವು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಎಲ್ಲ ಹಿಂದುಳಿದ ವರ್ಗದವರು ಹಾಗೂ ಮುಸ್ಲಿಂ ಸಮುದಾಯ ಪ್ರಮುಖ ಮುಖಂಡರುಗಳು ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ಸು ಮತ್ತು ಎಲ್ಲ ಪಕ್ಷಾತೀತವಾಗಿ ಇವತ್ತು ನಜೀರ್ ಅಹಮದ್ ಸಾಹೇಬ್ರ ಬೆಂಬಲಕ್ಕೆ ಏನು ಹೈಕಮಾಂಡ್ಗೆ ನಾವು ಮನವಿ ಮಾಡೋಕ್ಕೆಲ್ಲ ಸೇರಿದ್ದೀವಿ. ಮೊದಲನೇದಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಇವತ್ತು 2 ದಿವಸಗಳಿಂದ ಏನೋ ಈ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಪ್ರಿಂಟ್ ಮೀಡಿಯಾಗಳಲ್ಲಾಗಿರ್ಬೋದು, ಏನೋ ನಜೀರ್ ಅಹಮದ್ ಸಾಹೇಬ್ರ ಬಗ್ಗೆ ಅಪಪ್ರಚಾರ ಆಗಿ ಏನೋ ನ್ಯೂಸ್ ಬರ್ತಾ ಇದೆಯಾ ಅದನ್ನೆಲ್ಲ ತಿಳ್ಕೊಂಡು ನಾವು ಇವತ್ತು ಇಷ್ಟೊಂದು ಜನ ಇಲ್ಲಿ ಸೇರಿ ನಾವು ಹೈಕಮಾಂಡ್ಗೆ ಮನವಿ ಮಾಡಬೇಕಂತೇಳಿ ಇಷ್ಟೊಂದು ಜನ ಸೇರಿ ನಿಮ್ಮ ಮೀಡಿಯಾ ಮುಖಾಂತರ ಇವತ್ತು ಮನವಿ ಮಾಡ್ತಾಯಿದ್ದೀರಿ. ನಜೀರ್ ಅಹಮದ್ ಸಾಹೇಬರು ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸ್ಕೊಂಬಂದಿರೋಂಥ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು. ಅವರು ಹಿಂದೆ ಚಾಮರಾಜಪೇಟೆಯಲ್ಲಿ MLA ಆಗಿದ್ದಾಗ, ಬಿನ್ನಿಪೇಟೆಯಲ್ಲಿ MLA ಆಗಿದ್ದಾಗ ಅವರು ಫಸ್ಟ್ ಟೈಮ್ ಮಿನಿಸ್ಟ್ರಾಗಿ ಅವರು ಸರ್ವಿಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕೋಲಾರಲ್ಲಿ ಅವ್ರದ್ದೇ ಆದಂಥ ಕೋಲಾರ, ಚಿಕ್ಕಬಳ್ಳಾಪುರ ಈ 3-4 ಜಿಲ್ಲೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಕಟ್ಟಿದ್ದಾರೆ. ಅವ್ರ ಬಗ್ಗೆ ಇಳಿಸಲದ ಆರೋಪಗಳು ಒಬ್ಬ ಮನುಷ್ಯನ ಮೇಲೆ ಅಪಪ್ರಚಾರ ಇದ್ದೇ ಇರ್ತದೆ. ಇವತ್ತು ಅವ್ರ ಮೇಲೂ ಯಾರ್ಯಾರು ಅವ್ರ ಮೇಲೆ ಏನೇನು ಅಪಪ್ರಚಾರ ಮಾಡಿದ್ದಾರೆ ಅದೆಲ್ಲ ಸುಳ್ಳು. ಈ ಸಂದರ್ಭದಲ್ಲಿ ಸುಳ್ಳು ಅಂತೇಳಿ ಅವ್ರನ್ನ ಯಾವುದೇ ಕಾರಣಕ್ಕೂ ಈ ಪಕ್ಷದಿಂದ ಕೈ ಬಿಡಬಾರ್ದು. ಮತ್ತು ಅವ್ರ ರಾಜೀನಾಮೆ ಕೊಡುವಂಥ ಪ್ರಸ್ತಾವ ಈ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಮೀಡಿಯಾಗೆ ಮನವಿ ಮಾಡ್ತಾ ಇದ್ದೀನಿ. और खबरों के लिए देखते रहिए बी न्यूज़ नेशन।